ಈಗ ಶ್ರುತಿ ನಾಯ್ಡು ಅವರ ಜೀವನನೇ ಒಂದು ಸೀರಿಯಲ್ಲಿಗೆ ಹೋಲಿಸಿದ್ರೆ ಒಂದು ಟೈಟಲ್ ಹೇಳಿ ನೋಡೋಣ, ಅಥವಾ ಒಂದು ಸಾಲು, ಒಂದು ಸ್ಟೋರಿ ಲೈನು. Maybe you can call it ರಾಮಾಯಣ ಮಹಾಭಾರತ ಟೈಪ್ ಏನಾರು ಕೊಡ್ಬೋದು. ಸೋ ಮಚ್ ಆಫ್ ಡ್ರಾಮಾ. ಸೊ ಯು ಕ್ಯಾನ್ ಕಾಲ್ ಇಟ್ ಇದರ್ ರಾಮಾಯಣ ಆರ್ ಮಹಾಭಾರತ. ಬಿಕಾಸ್ ದೇರ್ ಇಸ್, ನಾವು ಒಂದು ದಿನನೂ ಡ್ರಾಮಾ ಇಲ್ಲದೆ ನನ್ನ ಲೈಫ್ ಕಳೆಯೋದೇ ಇಲ್ಲ. ಎಷ್ಟು ಡ್ರಾಮಾ ಇರುತ್ತೆ ಅಂದರೆ ಭಾವನಾ, ಎಲ್ಲರ ಜೊತೆನೂ ಒಂದು ದೊಡ್ಡ ಡ್ರಾಮಾ ಇರುತ್ತೆ. ಚಾನಲ್ ಅವ್ರ ಜೊತೆನೂ ನಂದು ಡ್ರಾಮಾ ಇರುತ್ತೆ, ಟೀಮ್ ಜೊತೆನೂ ಇರುತ್ತೆ. ಅಂದರೆ ದಟ್ ಈಸ್ ಹೌ ವಿ ಆರ್ ಅಲ್ವಾ. ಅಂದರೆ ಎವ್ರಿ ಡೇ ವಿ ಆರ್ ಇನ್ ಟು ಸಮಥಿಂಗ್, ಕ್ರಿಯೇಟಿಂಗ್ ಸಮಥಿಂಗ್. ಸೊ it's like that. ರಾಮಾಯಣ ಅಂತ ಹೇಳಿದ್ರೆ ರಾಮಾಯಣ, yeah, exactly. You can call it that way. ಓಕೆ, ಫೈನಲಿ ಶ್ರುತಿ ನಾಯ್ಡು ಅವರು ಹ್ಯಾಪಿ ಇದ್ದಾರಾ, ಅಥವಾ ಇನ್ನೂ ನಾನು ತಲುಪಬೇಕಾದ ದಾರಿ ತಲುಪಿಲ್ಲ ಅನ್ನೋ ಕಾತರದಲ್ಲಿದ್ದಾರಾ? ವಾಟ್ ಈಸ್ ಶ್ರುತಿ ನಾಯ್ಡು ಅಟ್ ಪ್ರೆಸೆಂಟ್? ನನ್ನ ಜೊತೆ ಕೂತಿರೋ ಶ್ರುತಿ ನಾಯ್ಡು ಆರಾಮಿದ್ದಾರಾ, ಹ್ಯಾಪಿ ಇದ್ದಾರಾ, ಅಥವಾ ಇಲ್ಲ ನನಗಿನ್ನೂ ಕೆಲಸಕ್ಕೆ ಓಡಬೇಕಿದೆ, ಈಗ ನೀವು ಬಿಟ್ಟರೆ ನಾನು ಓಡ್ತೀನಿ, ಹೆಂಗಿದ್ದೀರಿ ಈಗ? ಹ್ಯಾಪಿ ಇದ್ದೀನಿ. ಬಿಕಾಸ್ ನಾನು ಏನೇನು ಅಂದ್ಕೊಂಡಿಲ್ಲ ಜೀವನದಲ್ಲಿ ಅದೆಲ್ಲ ಸಿಕ್ಕಿದೆ. ಎಷ್ಟೋ ಸಲ ವಾವ್, ಐ ಆಮ್ ಸೋ ಬ್ಲೆಸ್ಡ್ ಅನಿಸಿದೆ, ತುಂಬ ಖುಷಿಯಾಗಿದೆ, ಅದ್ರ ಬಗ್ಗೆ ಹ್ಯಾಪಿಯಾಗಿದ್ದೀನಿ. ಬಟ್ ಸಾಧನೆ ಮಾಡೋದ್ರಲ್ಲಿ, ಕೆಲಸಗಳು ಮಾಡೋದ್ರಲ್ಲಿ ನಾನು ಯಾವಾಗಲೂ ವಯಸ್ಸಲ್ಲಿ ನನಗಿಂತ ಚಿಕ್ಕವ್ರನ್ನ ನೋಡ್ತಿರ್ತೀನಿ. ಏನಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡ್ಕೊಂಬಿಟ್ರು, ಇಷ್ಟೆಲ್ಲ ಅರ್ನ್ ಮಾಡಿದ್ರು, ಯಾವ್ಯಾವುದೋ ಹಂತಕ್ಕೆ ಕೊಟ್ಟೋಗಿದ್ದಾರೆ, ನಾವು ಇನ್ನೂ ಇಲ್ಲೇ ಇದ್ದೀವಲ್ಲ ಅಂತ. ಸೊ ಎವ್ರಿ ಡೇ ಐ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಐ ಆಮ್ ಅನ್ಹ್ಯಾಪಿ ಅಬೌಟ್ ಇಟ್. ದಟ್ ಇಷ್ಟು ಏಜಿಗೆ ನಾನು ಇನ್ನೂ ತುಂಬ ಕಡಿಮೆ ಸಾಧನೆ ಮಾಡಿರೋದು, ತುಂಬ ಲಾಂಗ್ ವೇ ಟು ಗೋ. ಯುನೋ ಐ ಆಮ್ ಲೇಟ್. ನನ್ನ ಪ್ರಕಾರ ನಾನು ಐ ಆಮ್ ಲೇಟ್ 10 years. 10 years? ನಾನು 10 years ಫಾರ್ವರ್ಡ್ ಇದ್ದೀರಾ ಅಂತ ಹೇಳ್ತೀನಿ ಆಲ್ ಟೈಮ್. ನೋ. ಓಕೆ, ಅದೇ ಪ್ರಶ್ನೆ ಕೇಳ್ಬಿಡ್ತೀನಿ ಲಾಸ್ಟ್ಲಿ. 10 years ಹಿಂದೆ ಇದ್ದಿದ್ರೆ ಈಗ ಏನು ಮಾಡ್ತಿದ್ರಿ? ಐ ವುಡ್ ಹ್ಯಾವ್ ಬೀನ್, ಯು ಡೋಂಟ್ ನೋ. ನನಗೆ ಎಷ್ಟು ಆಸೆ ಇದೆ ಅಂದರೆ, ಇವಾಗ ನಾವು ಯಾವುದೇ, ಎಸ್ಪೆಷಲಿ ನಮ್ಮ ಕರ್ನಾಟಕದಿಂದ ಹೋಗಿದ್ದ ದೀಪಿಕಾ ಪಡುಕೋನೆ ಇರ್ಬೋದು, ನಮ್ಮ ರಶ್ಮಿಕಾ ಮಂದಣ್ಣ ಇರ್ಬೋದು, ಇವರೆಲ್ಲರೂ ಎಷ್ಟು ಸಣ್ಣ ಚಿಕ್ಕ ವಯಸ್ಸಿಗೆ ಎಂತೆಲ್ಲ ಸಾಧನೆ ಮಾಡಿಬಿಟ್ರು. ಐ ವಿಶ್ ಐ ಹ್ಯಾಡ್ ದಟ್ ಎಕ್ಸ್ಪೋಜರ್ ಅವಾಗ. ಅಂದರೆ ನಮಗಿನ್ನೂ ಅಷ್ಟೆಲ್ಲ ಮೈಸೂರಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲಾಗಿ ಏನೋ ಒಂದು ಗೂಡು ಕಟ್ಕೊಳ್ಳೋ ವೇಳೆಗೆ 10 ವರ್ಷ ದಾಟ್ಬಿಡ್ತು. ಅಲ್ಲಿಂದ ಓಕೆ ಡೈರೆಕ್ಷನ್ನ, ಓಕೆ ಪ್ರೊಡಕ್ಷನ್ನ, ಅಲ್ಲಿಗೊಂದು 10 ವರ್ಷ ಆಗೋಯ್ತು. ಸೊ ಅಲ್ಲಿಂದ ಇವಾಗ ಹೆಜ್ಜೆ ಇಡಕ್ಕೆ ಶುರು ಮಾಡಿದೀವಿ. ಅದರಲ್ಲಿ 26 years ಅನ್ಸುತ್ತೆ ನನ್ನ ಪ್ರಕಾರ. 26 ವರ್ಷ. Yes, this is my 25th year in the industry. Yeah. ಮತ್ತೆ ದೊಡ್ಡ ಸೆಲೆಬ್ರೇಷನ್ ಮಾಡಬೇಕಾಗಾದ್ರೆ ಮೆನಿ ಥಿಂಗ್ಸ್ ಟು ಡೂ ಅಲ್ಲ ಭಾವನಾ. ಸೊ ಮೇ ಬಿ ಅವಾಗ ಅದೇ ಆರ್ಗ್ಯಾನಿಕ್ ಆಗಿ ಸೆಲೆಬ್ರೇಷನ್ ಆಗತ್ತೆ. ಐ ಆಮ್ ವೇಟಿಂಗ್. ಲವ್ಲಿ. ಹಲವಾರು ಸಿಚುವೇಶನ್ಗಳನ್ನು ಎದುರಿಸಿನೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಬಹಳಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ನಾನು ಬರೋ ಪ್ರತಿ ನನ್ನ ಗೆಸ್ಟ್ಗೂ ಕೇಳ್ತಾ ಇರ್ತೀನಿ, ಪಂಚಸೂತ್ರಗಳೇನು ಲೈಫಿಂದು ಅಂತ. ಸೊ ನಿಮ್ಮ ಪಂಚಸೂತ್ರ? ಸೂತ್ರ 5, ಎನಿ 5 ರೂಲ್ಸ್ ಅಲ್ಲ ಭಾವನಾ. ಏನು ಸೂತ್ರಗಳನ್ನು ಇಟ್ಕೊಳ್ದೆ ನಮ್ಮನ್ನು ನಾವು ಎಷ್ಟು ತೆರೆದಿಟ್ಕೋಬೇಕು ಅಂದರೆ, ಈಗ ನಾಳೆ ಎನಿ ಚಾಲೆಂಜ್ ಮೇ ಬಿ ಥ್ರೋನ್ ಆನ್ ಅಸ್ ಅಂದ್ಕೊಳ್ಳಿ. ಯು ಹ್ಯಾವ್ ಟು ಬಿಕಮ್ ಅನದರ್ ಪರ್ಸ್ನಾಲಿಟಿ ಆಲ್ ಟುಗೆದರ್. ಯು ಬಿ ಫ್ರೀ, ನೋ, ಯು ಬಿ ಓಪನ್. ಇಂಥದ್ದೇ ಹೀಗೆ ಈಗ ಕೆಲವುದು ಅಫ್ಕೋರ್ಸ್ ನಾವು ಬಿಡೋಕ್ಕಲ್ಲ. ಏನದು ನೀವು ಹೇಳಿದ್ರೆ ನಮ್ಮ ಅಪ್ಬ್ರಿಂಗಿಂಗು, ನಮ್ಮ ರೂಟ್ಸು, ನಮ್ಮ ಮನೇಲಿ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ನಾವು ಬಿಡೋಕ್ಕಾಗೋದೇ ಇಲ್ಲ ಬಿಡಿ. ಅದು ನಮ್ಮಲ್ಲಿ ಸಾಯೋವರೆಗೂ ಇರುತ್ತೆ. ಓಕೆ. ಬಟ್ ನಾವು ಇಲ್ಲಿ ಬಂದ ಮೇಲೆ ಖಂಡಿತ ನಮ್ಮನ್ನು ನಾವು ಹೊಸ ತೆರೆದಿಟ್ಕೊಂಡಿರಬೇಕು, ಮತ್ತು ಕಲಿಬೇಕು, ಮತ್ತು ಅಡ್ಯಾಪ್ಟ್ ಆಗಬೇಕು. ನಾನು ಹೀಗೆ, ನಾನು ಅದು ಮಾಡಲ್ಲ, ನಾನು ಇದು ಹೇಳಲ್ಲ, ನಾನು ಅಂಥದ್ದು ಹಾಗಿಲ್ಲ. ಯುನೋ, ಫಾರ್ ಯುವರ್ ಗ್ರೋತ್ ವಾಟ್ ಎವರ್ ಇಸ್ ನೀಡೆಡ್, ಸ್ಟಾರ್ಟ್ ಅಡ್ಯಾಪ್ಟಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ನಾನು. ಓಕೆ, ಲಾಸ್ಟ್ಲಿ ಶ್ರುತಿ ನಾಯ್ಡು ಈಸ್ ಈಕ್ವಲ್ ಟು ಒಂದು ಪದ. ಅಡ್ವೆಂಚರಸ್. ಲವ್ಲಿ. ಬಹಳ ಖುಷಿ ಆಯಿತು ಶ್ರುತಿ ನಾಯ್ಡು ಅವರೇ ನಿಮ್ಮ ಜೊತೆ ಮಾತನಾಡಿದಾಗ. ಹೀಗೆ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಯಾವಾಗಲೇ ಮಾತಾಡಿದ್ರು ಒಂದಷ್ಟು ಉತ್ಸಾಹ, ಒಂದಷ್ಟು ಚೈತನ್ಯ ತುಂಬಿ ಹೋಗ್ತೀರಿ. ಹಾಗೆ ನಿಮ್ಮನ್ನು ನೋಡ್ತಾ ಇದ್ದ ಹಾಗೆ ಅನ್ಸುತ್ತೆ, ಶ್ರುತಿ ನಾಯ್ಡು ಅವರು ಎಷ್ಟೆಲ್ಲ ಮಾಡ್ತಿದ್ದಾರೆ, ನಮಗೂ ಅವಕಾಶಗಳಿವೆ, ನಾವು ಮಾಡಬಹುದು ಅಂತ ಬಹಳ ಎನರ್ಜಿ ತುಂಬುತ್ತೆ. ಥ್ಯಾಂಕ್ ಯು ಭಾವನಾ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನನಗೂ ಬಹಳ ಖುಷಿ ಆಯಿತು. ಶ್ರುತಿ ನಾಯ್ಡು ಅವರು ಬರ್ತಿದ್ದಾರೆ ಅಂದಾಗ ಫುಲ್ ಜೋಶನ್ ನಾನು ರೆಡಿ ಆದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.